ಇನ್ನು ಭಾರೀ ಮಳೆಗೆ ಮಂಗಳೂರಿನ ಪಂಪ್ವೆಲ್ ಪ್ರದೇಶ ಮುಳುಗಿ ಹೋಗಿದೆ. ರಸ್ತೆಗೆ ನೀರು ನುಗ್ಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ, ಹೀಗಾಗಿ ರಾಜಕಾಲುವೆಯಲ್ಲಿ ನೀರು ಹರಿತಾ ಇದೆ. ರಸ್ತೆಗೆ ಕೂಡ ಬಂದಿದೆ. ಪಂಪ್ವೆಲ್ನಲ್ಲಿ ರಸ್ತೆ ಮೇಲೆ ನೀರು ಹರಿತಾ ಇದೆ. ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಪಂಪ್ವೆಲ್ ಪ್ರದೇಶದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ರಸ್ತೆಯಲ್ಲಿ ಯಾವ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ ಅನ್ನುವಂಥದ್ದನ್ನ, ರಸ್ತೆಯಲ್ಲಿ ನೀರು ನಿಂತಿರುವ ಕಾರಣದಿಂದಾಗಿ ವಾಹನ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ನಿರಂತರವಾಗಿ ಮಳೆ ಸುರಿತಾ ಇರುವುದರಿಂದಾಗಿ ಪಂಪ್ವೆಲ್ ಫ್ಲೈಓವರ್ನ ಕೆಳಭಾಗ ಸಂಪೂರ್ಣ ಜಲಾವೃತ ಆಗಿದೆ. ವಾಹನ ಸವಾರರು ಅಲ್ಲಿ ಪರದಾಡ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪಂಪ್ವೆಲ್ ಫ್ಲೈಓವರ್ನ ಕೆಳಭಾಗದ ದೃಶ್ಯ ಇದು. ಭಾರಿ ಪ್ರಮಾಣದಲ್ಲಿ ಅಲ್ಲಿ ನೀರು ನಿಂತ್ಕೊಂಡಿದೆ. ನೀರು ಹರಿದು ಹೋಗೋದಕ್ಕೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವ್ಯವಸ್ಥೆಯೇ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಹರಿದು ಬರುವಂಥ ಎಲ್ಲ ನೀರು ಕೂಡ ಅಲ್ಲೇ ನಿಂತ್ಕೊಂಡಿದೆ. ಇನ್ನು ಭಾರಿ ಮಳೆಗೆ ನೇತ್ರಾವತಿ ನದಿ ಧುಮ್ಮಿಕ್ಕಿ ಹರಿತಾ ಇದೆ. ಉಕ್ಕಿ ಹರಿತಾ ಇರುವಂತಹ ಜೀವನದಿ ನೇತ್ರಾವತಿ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಹರೇಕಳ ಡ್ಯಾಂನಲ್ಲಿ ತುಂಬಿ ಹರಿತಾ ಇದೆ ನದಿ. ಹರೇಕಳ ಡ್ಯಾಂನ ಎಲ್ಲಾ ಗೇಟ್ಗಳು ಕೂಡ ಓಪನ್ ಆಗಿದೆ. ನದಿ ಪಾತ್ರದ ಗ್ರಾಮಗಳಲ್ಲಿ ನೀರು ನುಗ್ಗುವಂತಹ ಆತಂಕ ಕೂಡ ಇದೆ. ಹರೇಕಳ, ಪಾವೂರು, ಅಡ್ಯಾರು ಭಾಗದಲ್ಲಿ ಆತಂಕ ಸೃಷ್ಟಿಯಾಗಿದೆ. ನದಿ ಪಾತ್ರಕ್ಕೆ ತೆರಳದಂತೆ ಖಡಕ್ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ನದಿಯಲ್ಲಿ ಈ ಸಂದರ್ಭದಲ್ಲಿ ಮೀನುಗಾರಿಕೆ ಕೂಡ ನಡೆಸಬಾರದು ಅಂತ ಆದೇಶವನ್ನು ಕೂಡ ಕೊಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಥಳೀಯ ಜನರಿಗೆ ಈ ರೀತಿಯಾಗಿರುವಂತಹ ಎಚ್ಚರಿಕೆಯನ್ನ ಕೊಡಲಾಗಿದೆ. ಯಾರು ಕೂಡ ನದಿ ಪಾತ್ರಕ್ಕೆ ತೆರಳಬಾರದು ಅಂತ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ರಾಜ್ಯಾದ್ಯಂತ ಮಳೆಯ ಅಬ್ಬರ. ದಕ್ಷಿಣ ಕನ್ನಡದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ನೇತ್ರಾವತಿ ನದಿ ಉಕ್ಕಿ ಹರಿತಾ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಮಂಗಳೂರಿನಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಮುಂದಿನ 5 ದಿನಗಳ ಕಾಲ ಮಂಗಳೂರಿನ ಹಲವು ಭಾಗಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತದೆ ಅನ್ನುವಂಥ ಸೂಚನೆಗಳನ್ನು ಕೊಡಲಾಗಿದೆ. ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಕೇವಲ ಮಂಗಳೂರಷ್ಟೇ ಅಲ್ಲ, ಆ ಘಟ್ಟ ಪ್ರದೇಶಗಳಲ್ಲಿ ಚಿಕ್ಕಮಗಳೂರು ಮತ್ತು ಹಾಸನದಲ್ಲಿ ಮಳೆ ಆದರೆ ಕರಾವಳಿ ಭಾಗದ ಜೀವನದಿ ನೇತ್ರಾವತಿಯ ಹರಿವು ಹೆಚ್ಚಳ ಆಗುತ್ತೆ. ಎಕ್ಸಾಕ್ಟ್ ಆಗಿ ಅದೇ ರೀತಿ ಆಗ್ತಾ ಇದೆ. ಯಾಕಂದರೆ ನಾನೀಗ ಮಂಗಳೂರಿನ ನೇತ್ರಾವತಿ ನದಿ ಹರಿಯುವಂಥ ಜಾಗ ಇದು ಮಂಗಳೂರಿನ ಅಡ್ಯಾರ್ ಮತ್ತು ಹರೇಕಳದ ಬ್ರಿಡ್ಜ್ ಬಳಿ ಇದ್ದೀನಿ. ಇದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿರುವಂಥದ್ದು. ಇಲ್ಲಿ ಬ್ರಿಡ್ಜ್ನ ಜೊತೆಗೆ ಒಂದು ಡ್ಯಾಮ್ ಕೂಡ ನಿರ್ಮಾಣ ಆಗಿದೆ. ಈಗಾಗಲೇ ಡ್ಯಾಮ್ನ ಎಲ್ಲ ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿರುವಂಥದ್ದು. ಎಲ್ಲ ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ಸಮುದ್ರ ಭಾಗಕ್ಕೆ ಬಿಡಲಾಗ್ತಾ ಇದೆ. ಬಹುತೇಕವಾಗಿ ಮಂಗಳೂರಿನ ಅರಬ್ಬಿ ಸಮುದ್ರ, ನೇತ್ರಾವತಿ ನದಿಯನ್ನು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಅರಬ್ಬಿ ಸಮುದ್ರವನ್ನು ಸೇರುವ ಕಟ್ಟ ಕಡೆಯ ಡ್ಯಾಮ್ ಕೂಡ ಇದು ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ನೀರನ್ನು ಹೆಚ್ಚಾಗಿ ಸಂಗ್ರಹಣೆ ಮಾಡಲಾಗುತ್ತೆ. ಆದರೆ ಈಗ ಮೊದಲ ಆರಂಭದ ಮಳೆ ಇದು. ಹಾಗಾಗಿ ನೀರಿನ ಫ್ಲೋ ಹೆಚ್ಚಾಗಿದೆ. ತುಂಬೆ ಡ್ಯಾಮ್ನಲ್ಲೂ ಕೂಡ ನೀರಿನ ಹರಿವು ಹೆಚ್ಚಾಗಿರುವಂಥದ್ದು. AMR ಡ್ಯಾಮ್ನಲ್ಲೂ ಕೂಡ ನೀರಿನ ಒಳಹರಿವು ಹೆಚ್ಚಾಗಿರುವಂಥದ್ದು. ಹಾಗಾಗಿ ಒಳಹರಿವು ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಒಂದಷ್ಟು ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಹರೇಕಳ ಡ್ಯಾಮ್ನಲ್ಲೂ ಕೂಡ ನೀರಿನ ಹರಿವು ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿರುವಂಥದ್ದು. ಈ ಕಾರಣದಿಂದಾಗಿ ಡ್ಯಾಮ್ನ ಅಷ್ಟೂ ಗೇಟ್ಗಳನ್ನು ಈಗಾಗಲೇ ತೆರೆಯಲಾಗಿರುವಂಥದ್ದು. ಓಪನ್ ಮಾಡಿ ನೀರನ್ನು ಸಮುದ್ರಕ್ಕೆ ಬಿಡುವಂಥ ಕೆಲಸಗಳಾಗ್ತಾ ಇದೆ. ಒಟ್ಟು ನೇತ್ರಾವತಿ ನದಿ, ಕರಾವಳಿ ಭಾಗದ ಜೀವನದಿ ನೇತ್ರಾವತಿ ಅನೇಕ ಕಡೆಗಳಲ್ಲಿ, ಬೆಳ್ತಂಗಡಿ ಭಾಗದಲ್ಲಿ, ಧರ್ಮಸ್ಥಳ ಭಾಗದಲ್ಲಿ ಅನೇಕ ಕಡೆಗಳಲ್ಲಿ ತುಂಬಿ ಹರಿತಾ ಇರುವಂಥದ್ದು. ನೀರಿನ ಫ್ಲೋ ಹೆಚ್ಚಾಗ್ತಾ ಇದೆ. ಯಾಕಂದರೆ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮುಂದಿನ 5 ದಿನಗಳ ಕಾಲ ಈ ಭಾಗದಲ್ಲಿ ಮಳೆಯಾಗುವ ನಿರೀಕ್ಷೆಗಳಿರುವಂಥದ್ದು. ಇನ್ನು ನದಿ ಪಾತ್ರದ ಜನರನ್ನು, ಅಂದರೆ ಡ್ಯಾಮ್ನಿಂದ ಈ ಭಾಗದಲ್ಲಿ ಹೆಚ್ಚಾಗಿ ನೀರು ಫ್ಲೋ ಆಗುವಂಥ ಸಂದರ್ಭಗಳಲ್ಲಿ ಸಹಜವಾಗಿ ಆ ಭಾಗದಲ್ಲಿ ಹರೇಕಳ, ಪಾವೂರು, ಇನೋಳಿ ಸೇರಿದಂತೆ ಅನೇಕ ನದಿ ಪಾತ್ರದ ಏರಿಯಾಗಳಿರುವಂಥದ್ದು. ಆ ಏರಿಯಾಗಳಲ್ಲೂ ಕೂಡ ಮೀನುಗಾರರಿಗಾಗಿರ್ಬೋದು ಅಥವಾ ನದಿ ಪಾತ್ರಗಳಲ್ಲಿ ವಾಸ ಮಾಡುವಂಥ ಜನರಿಗಾಗಿರ್ಬೋದು ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸೂಚನೆಗಳನ್ನು ಕೊಡಲಾಗಿದೆ. ಅದೇ ರೀತಿ ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಅಡ್ಯಾರು, ಪಡೀಲ್ ಮತ್ತು ಕಣ್ಣೂರಿನ ಭಾಗ ಏನಿದೆ, ಆ ಭಾಗದ ನದಿ ಪಾತ್ರದಲ್ಲಿ ವಾಸ ಮಾಡುವಂಥವರು ಮೀನುಗಾರರಾಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಾದಂಥ ಅಲ್ಲಿರುವಂತಹ ಮನೆಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಸೂಚನೆಗಳನ್ನು ಕೊಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನದಿ ಪಾತ್ರಕ್ಕೆ ಬರಬಾರದು ಮತ್ತು ಆ ಭಾಗದಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯಚಟುವಟಿಕೆಗಳನ್ನು ಮಾಡುವಂಥದ್ದಾಗಲಿ ಅಥವಾ ದೋಣಿಗಳಲ್ಲಿ ಸಂಚಾರ ಮಾಡುವಂಥದ್ದಾಗಲಿ ಯಾವುದು ಕೂಡ ಮಾಡಬಾರ್ದು. ಯಾಕಂದರೆ ನೀರಿನ ಹರಿವು ಭಾಳ ಹೆಚ್ಚಿನ ಫ್ಲೋ ಇರುವಂಥದ್ದು. ಹಾಗಾಗಿ ಮಳೆಗಾಲದ ಸಂದರ್ಭಗಳಲ್ಲಿ 5 ದಿನಗಳ ಕಾಲ ರೆಡ್ ಅಲರ್ಟ್ ಇದೆ. ನಿಯರ್ಲಿ 100 mm ಇಂದ 200 mm ಒಳಗೂ ಕೂಡ ಮಿಲಿಮೀಟರ್ನವರೆಗೂ ಕೂಡ ಈ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಆ ಕಾರಣದಿಂದಾಗಿ ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರುವಂತೆ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಸೂಚನೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಸುವರ್ಣ ನ್ಯೂಸ್, ಮಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.